ಓಕೆ ಮಾಡಿ ಸರ್. ಹಾಯ್ ನಮಸ್ತೆ ಡಿಯರ್ ಮೈ ಟು ಚಾನಲ್ ವೀಕ್ಷಕರೇ, ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನಿದ್ದೀನಿ ನಮ್ಮ APJ ಅಬ್ದುಲ್ ಕಲಾಂ ವಸತಿ ಶಾಲೆಯ ಹಿಂದಿ ಶಿಕ್ಷಕರು ಮತ್ತು ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಸಾಕಷ್ಟು ರೀತಿಯಲ್ಲಿ ಯೋಗ, ಧ್ಯಾನ, ಕರಾಟೆಗಳಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿರುವಂತ ಒಂದು ಸಾಧನೆ ಮಾಡಿರುವಂತ ಸಂತೋಷ್ ಜೊತೆ ನಾನಿದ್ದೀನಿ. ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನಮಸ್ಕಾರ. ಹಲೋ ರಾಯಚೂರ್. ನಮ್ಮ ಮೈ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಮುಖ್ಯವಾಗಿ ಮಾನವನ ದೇಹದಲ್ಲಿ ಮತ್ತು ದೇಹ ಮತ್ತು ಮನಸ್ಸು ಎರಡು ಕೂಡ ಒಂದು ರೀತಿಯಲ್ಲಿ ಸಂಬಂಧ ಇದೆ ಅಂತ ಭಾವಿಸ್ಬಿಟ್ಟಿರ್ತಾರೆ. ಹೌದು, ಸಂಬಂಧವಿದೆ. ಮನಸ್ಸು ನಡೆದರೆ ತಮ್ಮ ದೇಹವನ್ನು ನಡೆಯುತ್ತದೆ. ದೇಹಕ್ಕೆ, ಮನಸ್ಸಿಗೆ ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧವಿರುತ್ತದೆ. ದಿನಾಲು ನೀವು ನೋಡಿ, ಮನಸ್ಸು ಇರುತ್ತೆ ಅಥವಾ ಹೃದಯ ಇರುತ್ತೆ, ನೀ ನನಗಾಗಿ 100 ಹೆಜ್ಜೆ ನಡಿ, ನಾನು ನಿನಗಾಗಿ 100 ವರ್ಷ ನಡೀತೇನೆ ಅಂತ ಹೇಳ್ತೇವೆ. ನೋಡಿ, ಎಂತ ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ರಿ ನೀವು. ವೀಕ್ಷಕರು ನೋಡಿ ಕೇಳ್ತಾ ಇರ್ತಾರೆ, 100 ಹೆಜ್ಜೆಗಳನ್ನ ನೀವು ನಡೆದ್ರೆ 100 ವರ್ಷಗಳನ್ನ ನಾನು ನಡೀತೀನಿ ಅಂತ ಹೇಳ್ತಂತ ಹೃದಯ. ಹಾಗಾಗಿ ಅವರೆಲ್ಲಾ ಕ್ರೀಡೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಸಕ್ರಿಯರಾಗಿದ್ದಾರೆ. ಮಾನಸಿಕವಾಗಿ ನಾವು ಚೆಸ್ ಆಡಿದರೆ, ದೇಹಕ್ಕಾಗಿ ನಾವು ವಾಲಿಬಾಲ್ ಆಡಬಹುದು ಅಥವಾ ವಾಕಿಂಗ್ ಕೂಡ ಮಾಡಬಹುದು. ಒಂದು ದಿವಸದಲ್ಲಿ ಮುಂಜಾನೆ ಆಟ ಆಡಬಹುದು ಅಥವಾ ಒಂದು ಸಮಯದಲ್ಲಿ ನೀವು ವಾಕಿಂಗ್ ಮಾಡಬಹುದು. ಒಂದು 15-20 ನಿಮಿಷ ವಾಕಿಂಗ್ ವಿಹಾರದಲ್ಲಿ ಮಾಡಿದರೆ ನಿಮ್ಮ ಆರೋಗ್ಯ ಹೇಗಿರ್ತಂದ್ರೆ ನೀವು 100 ವರ್ಷಗಳ ಕಾಲ ಬದುಕಬಹುದು. 60 ವರ್ಷ ಅಂತ ಇರುತ್ತಲ್ಲ, 60 ವರ್ಷಕ್ಕಿಂತ 100 ವರ್ಷನೂ ಬದುಕಬಹುದು ನೀವು. ಈಗ ಇತ್ತೀಚಿನ ದಿನಗಳಲ್ಲಿ ಕೆಲಸಗಳ ಮಧ್ಯೆ ಒತ್ತಡ, ಆ ರೀತಿಯ ಬದುಕಿನಲ್ಲಿ ಒಂದಿಷ್ಟು ಸಮಯವನ್ನ ತೆಗೆದಿಡಬೇಕಾದಂತ ಅನಿವಾರ್ಯತೆ ಎಲ್ಲರಿಗೂ ಉಂಟು. ಆದ್ರೂ ಕೂಡ ಜನ ಎಲ್ಲೋ ಒಂದ್ ಕಡೆ ಅಲಕ್ಷ್ಯತನ ಮಾಡ್ತಾ ಇದ್ದಾರೆ ಅನ್ಬೋದು. ಯಾಕಂದರೆ ನಿಮ್ಮ ಪ್ರಶ್ನೆ ಒಂದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ವ್ಯಕ್ತಿಗಳು ಎಲ್ಲ ಕೆಲಸ ಇದ್ದೇ ಇರುತ್ತೆ. ಅಂಥ ಕೆಲಸದಲ್ಲಿ ನಾವು ಏನು ಮಾಡಬೇಕು, ಒಂದು ಅರ್ಧ ತಾಸು 1 ತಾಸು ಬಿಡು ಮಾಡಿಕೊಡ್ಬೇಕು. ಯಾಕಂದರೆ ಆರೋಗ್ಯವಿದ್ದರೆ ಎಲ್ಲವನ್ನೂ ಕೆಲಸ ಮಾಡ್ಬೋದು ನಾವು. ಇಲ್ಲದಿದ್ದರೆ ಯಾವುದೇ ಕೆಲಸವನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ನೋಡಿ, ಬಂದ ತಕ್ಷಣ ಮೊಬೈಲ್ ನೋಡೋದು, ಮಕ್ಕಳ ಜೊತೆ ಮೊಬೈಲ್ ನೋಡೋದು. ಈಗಿನ ಜನ್ರೇಷನ್ ಏನಾಗಿದೆ ಅಂದರೆ, ಮೊಬೈಲ್ ಕಡೆಗೆ ಅತಿ ಹೆಚ್ಚು ಒಲವು ತೋರಿದ್ರಿಂದ, ಮೊಬೈಲ್ನಲ್ಲಿ ಆಟ ಆಡೋದ್ರಿಂದ ಮೊಬೈಲ್ನಲ್ಲಿ ಏನು ವಾಕಿಂಗ್ ಆಗ್ತಾ ಇದೆ, ಏನೂ ಇಲ್ಲ. ಹೀಗಾಗಿ ಮನೆ ಹೊರಗೆ ಬಂದು ಸ್ವಲ್ಪ ವಾಕಿಂಗ್ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಾಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಒಂದು ತಾಸಾದರೂ ಕೂಡ ಮುಂಜಾನೆ ಅಥವಾ ಸಾಯಂಕಾಲ ಇಂತಿಷ್ಟು ಸಮಯವನ್ನು ಅವರಿಗೆ. ಈಗ ಬೇಸಿಗೆಯಲ್ಲಿ ಕೂಡ ಈಗ ರಜೆ ಸ್ಟಾರ್ಟ್ ಆಯ್ತು, ಮಕ್ಕಳು ತುಂಬಾ ಖಾಲಿ ಇರ್ತಾರೆ ಮತ್ತು ಈಗ ಬೇರೆ ಬೇರೆ ಪ್ರೊಫೆಷನಲ್ ಇದ್ದರೆ ತುಂಬಾ ಸಮಯ ಸಿಗುತ್ತೆ ಹಾಲಿಡೇಸ್ ಅಲ್ಲಿ. ಆದ್ರೂ ಕೂಡ ಈಗ IPL ಸ್ಟಾರ್ಟ್ ಆಗ್ತದೆ. IPL ಮ್ಯಾಚ್ ನೋಡ್ಲಿಕ್ಕೆ ಹೆಚ್ಚು ಸಮಯ ಕೊಡ್ತಾರೆ ಹೊರತು ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ. ಈ ರೀತಿ ಮಾಡೋದ್ರಿಂದ ಸಾಕಷ್ಟು ರೀತಿಯ ತೊಂದರೆಗಳು ದೇಹದಲ್ಲಿ ಆಗ್ತಾವ. ಹೌದು, ಈ ಬೇಸಿಗೆ ರಜೆಯಲ್ಲಿ ಕ್ರೀಡಾ ಇಲಾಖೆ, ಸಮಾಜ ಮತ್ತು ಕಲ್ಯಾಣ ಇಲಾಖೆ ಅಥವಾ ಕ್ರೀಡಾ ಇಲಾಖೆದಿಂದ ಜಿಲ್ಲೆಗೊಂದು ಕ್ರೀಡಾಕೂಟಗಳಿವೆ. ಹಂತದಲ್ಲಿ ಮಕ್ಕಳಿಗೆ ಒಂದು ಕ್ರೀಡೆ ಕಡೆಗೆ ಗಮನ ಹರಿಸಲು ಸ್ವಿಮ್ಮಿಂಗ್ ಇದೆ, ಚೆಸ್ ಇದೆ, ಟೇಬಲ್ ಟೆನ್ನಿಸ್ ಇದೆ ಮತ್ತು ಇನ್ನಿತರ ಆಟ ಹೋದರೆ ಇವರು ನೋಡಿ, ಎಕ್ಸಾಂಪಲ್ ನೀವು ಈ ಆಟದ ನೋಡ್ಬೋದು. ಇವನ ಮನಸ್ಥಿತಿ ಎಲ್ಲಿದೆ ಅಂದರೆ, ಮೊಬೈಲ್ನಲ್ಲಿ ಪಬ್ಜಿ ಆಡಿ 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 ಇಂಥ ಆಟೋ ಚಾಲಕ ಓಡಿಸ್ತಿದ್ದಾನೆ. ಯಾಕಂದರೆ ಅವನ ಮನಸ್ಥಿತಿನೇ ಒಂದು ಬೇರೆ ಇದೆ. ಯಾಕಂದ್ರೆ ಅವನು ಪಬ್ಜಿ ಆಡಿ ಆಟ ನಡೆಸಿ ಈ ವ್ಯಕ್ತಿ ಹೇಗೆ ವ್ಯಾಯಾಮ ಮಾಡಬಹುದು. ಈಗ ಮತ್ತೆ ದೈಹಿಕವಾದಂತ ಆಟಗಳ ಜೊತೆಗೆ ಮತ್ತು ವ್ಯಾಯಾಮಗಳ ಜೊತೆಗೆ ಯಾವ ರೀತಿಯಾದಂತ ಆಹಾರವನ್ನ ತೆಗೆದುಕೊಳ್ಬೇಕು. ಹೌದು, ನೋಡಿ, ಸಾಯಂಕಾಲ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕಾದರೆ ಹಸಿರು ಬೆಳೆ ಮತ್ತು ಕಲ್ಲಂಗಡಿ ಹಣ್ಣು ಇರ್ತದೆ, ಮತ್ತು ಗಜರೆಕಾಯಿ, ಸೌತೆಕಾಯಿ, ಮಜ್ಜಿಗೆ, ಇಂಥ ಪದಾರ್ಥಗಳನ್ನು ನೀವು ತಿಂಬೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಡಬಹುದು. ನೋಡಿ ವೀಕ್ಷಕರೇ, ಎಷ್ಟು ಒಳ್ಳೆಯದಾದಂತ ಒಂದು ಆಹಾರ ಪದ್ಧತಿಯನ್ನ ಹೇಳಿದ್ರು. ಈ ರೀತಿ ಆಹಾರ ಪದ್ಧತಿಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೂಡ ಏನಾಗ್ತದೆ ಅಂದ್ರೆ ಸಾಕಷ್ಟು ಬದಲಾವಣೆಗಳು ಆಗ್ತವೆ ಮತ್ತು ಆರೋಗ್ಯ ಕೂಡ ಏನಾಗ್ತದೆ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಸುಧಾರಣೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಜಿಲ್ಲೆಯ ಮಟ್ಟದಲ್ಲೇ ಕೂಡ ಸಾಕಷ್ಟು ರೀತಿಯಲ್ಲಿ ಶಾಲೆಯಲ್ಲಿದ್ದಂತಹ ಶಿಕ್ಷಕರು ಯಾವ ರೀತಿಯಾಗಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಯಾವ ರೀತಿಯಾಗಿ ಪ್ರೇರಣೆ ನೀಡ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ವಿಶೇಷವಾಗಿ ನೀವು ವಾಲಿಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು ಸಕ್ರಿಯವಾಗಿರ್ತೀರಿ ಅಂತ ನಾನು ಕೇಳಿದ್ದೀನಿ. ಹೌದು, ನಾನು ಅದಕ್ಕೆ ಆಟಕ್ಕೆ ಮೊದಲನೇ ಪ್ರಾಮುಖ್ಯತೆ ಕೊಡ್ತೇನೆ. ಅದ ನಂತರ ನಾವೇನಂದ್ರೆ ಇವಾಗ ಸ್ಟೇಟ್ ಆಗಿ ನೋಡಿ,
ನಾವು ಸರ್ಕಲ್ನಿಂದ ನೇರವಾಗಿ ಬಂದರೆ ಕೆಬಿ ತನಕ ನಾವು ನಡೆದುಕೊಂಡು ಬರುವ ವೇಳೆಯಲ್ಲಿ ನಾವು ಮಧ್ಯದಲ್ಲಿ ಎಲ್ಲಾದ್ರೂ ನಿಂತು ನಾವು ಮಾತಾಡುವಾಗ ಆರೋಗ್ಯ ಸ್ವಲ್ಪ ದೃಷ್ಟಿ ನೋಡ್ಬೇಕು. ಎಲ್ಲ ಗಿಡಗಳು ಕಾಣ್ತಾವ. ನಾವೆಲ್ಲಿದ್ದೇವೆ ಅಂದರೆ ಈಗ ಸರ್ಕಲ್ನಿಂದ ಸ್ವಲ್ಪ ಮುಂದೆ ಬಂದರೆ ಅಂದರೆ ನಾವು ಏನು ಸ್ಕೂಲ್ಗೆ ಹೋಗುತ್ತೇವೋ ಅಲ್ಲಿಂದ ನಡ್ಕೋ ಸ್ವಲ್ಪ ಮಧ್ಯದಲ್ಲಿ ಬಂದರು ಅಥವಾ ಮುಂದೆ ಕೂಡ ಹೋಗ್ಬೋದು. ನಾವು ಮಧ್ಯದಲ್ಲಿ ಇದ್ದೇವೆ, ಈಗ ಅಲ್ಲಿ ಬರಬಹುದು. ಅಲ್ಲಿ ಚೆನ್ನಾಗಿ ವಾತಾವರಣ ಇರ್ತದೆ, ಹೌದಿಲ್ಲ? ಅಂತ ವಾತಾವರಣದಲ್ಲಿ ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಗ್ರಾಮೀಣ ಭಾಗಗಳಲ್ಲಿ ಹಿಂದೆ ಬೇಸಿಗೆ ರಜೆ ಬಂದ್ರೆ ನಮ್ಮೂರ ಹಳ್ಳಗಳಲ್ಲೋ ಅಥವಾ ಬಾವಿಗಳಲ್ಲೋ ನಾವು ಸಾಕಷ್ಟು ರೀತಿಯಲ್ಲಿ ಈಜಾಡ್ತಾ ಇದ್ವಿ. ಆದ್ರೆ ಇವತ್ತು ಸಿಟಿಗಳಲ್ಲಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಬಹುಮಡಿ ಕಟ್ಟಡಗಳು ಆರಂಭಗೊಂಡು ಎಲ್ಲ ಒಂದ್ ಕಡೆ ಸ್ವಿಮ್ಮಿಂಗ್ ಪೂಲ್ಗಳಂತ ಮಾಡಿದ್ದಾರೆ. ಇವುಗಳನ್ನ ಏನಾದ್ರೂ ಮಕ್ಕಳು ಬಳಕೆ ಮಾಡೋದ್ರಿಂದ ಯಾವ ರೀತಿ ಬೆನಿಫಿಟ್ಸ್ ಇದೆ?